ಏನೇ ಇದು ಖಾಲಿ ಚೀಲ ತಂದ್ಬಿಟ್ಟೆ? ರೇಷನ್ ಏನು ತರಲ್ವೇನೆ? ಹಳೆ ಬಾಕಿ ಚುಕ್ತ ಮಾಡೋ ತನಕ ಒಂದ್ ಕಾಳು ಕೊಡಲ್ಲ ಅಂದ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಅಳ್ತೀಯ? ಮತ್ತೆ ಮತ್ತೆ ಆ ಶೆಟ್ಟಿ. ಯಾಕೀತ ಏನಾಯ್ತು? ಆ ಶೆಟ್ಟಿ ಬೇಕಾದ ಸಾಮಾನ್ ತಗೋ, ಬೇಕಾದಾಗ ಬಾ ಅಂತ ನನ್ ಕೈ ಹಿಡ್ದೆ ಹೇಳ್ದ. ಯಾರಿದ್ರಲ್ಲಿ? ಚಿನ್ನ, ಕಾಳ, ಬಸವ ಬಂದ್ರು. ಅಮ್ಮ, ಗೀತಮ್ಮ, ಕ್ಷಮಿಸಮ್ಮ, ನನ್ನ ತಪ್ಪೈ ಬೈಂದಮ್ಮ. ಕಚಡ ನನ್ನ ಮಗನೇ, ಅಂಗಡಿಗೆ ಬರೋ ಹೆಣ್ಣು ಮಕ್ಳ ಹತ್ರ ನಿನ್ ಕಂತ್ರಿ ಬುದ್ಧಿ ತೋರ್ಸದ್ಯೋ ಕತ್ರ ಸಾಕ್ಬಿಡ್ತೀನಿ ನಿನ್ನ. ಬೇಡ ಸತ್ಯ, ಬೇಡ. ನಿಮ್ ಅಣ್ಣ ಬರೋ ಹೊತ್ತಾಯ್ತು. ಅವ್ರಿಗೆ ವಿಷಯ ತಿಳಿದ್ರೆ ಇವ್ರ ಪ್ರಾಣನೇ ತೆಗೆದು ಬಿಡ್ತಾರೆ. ಬೇಗ ಕಳಿಸ್ಬಿಡು. ತಂದೆ ಊರಿಂದ ಬಂದ್ರು ಅಂತ ಗೊತ್ತಾಯ್ತು. ಆದಷ್ಟು ಬೇಗ ನೀವ್ ನಮ್ಮ ಮನೆಗ್ ಬಂದು ಮದ್ವೆ ವಿಷಯ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನಾನೇ ನಾಳೆ ಕರ್ಕೊಂಡ್ ಬರೋಣ ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಕೇಳ್ಬಿಟ್ಟೆ. ನಾಳೆ 10 ಗಂಟೆಗೆ ಸರಿಯಾಗಿ ನಾವು ನಿಮ್ಮ ಮನೆಗೆ ಹಾಜರ್. ನಮ್ ಹುಡುಗ ನಿಮ್ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಾನೆ. ನಮಗೂ ಮಕ್ಕಳ ಸುಖನೇ ಮುಖ್ಯ ಸ್ವಾಮಿ. ಬಹಳ ಸಂತೋಷ. ತಮ್ಮಂಥ ಶ್ರೀಮಂತರು ಬಡವ್ರ ಮನೆ ಹೆಣ್ಣು ನೋಡಕ್ ಬಂದಿದ್ದು ನಿಜಕ್ಕೂ ನಮ್ ಭಾಗ್ಯ. ಮದುವೆ ಯಾವಾಗ ಇಟ್ಕೊಳ್ಳೋಣ? ಸರಿ ಮಾತಾಡ್ರಿ. ಇಟ್ಕೊಳ್ಳೋಣ ಬಿಡಿ. ವರದಕ್ಷಿಣೆ ವರೋಪಚಾರ ಅಂತ ಒಂದಿದೆಯಲ್ಲ, ನಿಮ್ಗೂ ಒಬ್ಳೆ ಪ್ರೀತಿ ತಂಗಿ, ಆ ತಂಗಿಗೆ ನೀವು 3 ಜನ ಅಣ್ಣಂದ್ರು ಕೈ ತುಂಬ ಭರ್ಜರಿಯ ಕೊಟ್ಟು ಮದುವೆ ಮಾಡಿಕೊಟ್ಟೇ ಕೊಡ್ತೀರಾ? ನಾವು ಮದುವೆ ಅಂತೂ ಚೆನ್ನಾಗಿ ಮಾಡ್ಕೊಡ್ತೀವಿ. ನಾವು ದೊಡ್ಡ ಮನ್ಸು ಮಾಡ್ಬೇಕು. ತಂಗಿ ಸುಖವಾಗಿರ್ಬೇಕು ಅಂದ್ರೆ ನೀವೇ ದೊಡ್ಡ ಮನಸ್ಸು ಮಾಡ್ಬೇಕ್ರಪ್ಪ. ನಮ್ ಹುಡುಗನಿಗೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀವಿ ಅಂತ ಎಷ್ಟೋ ಜನ ಬಂದ್ರು. ಆದ್ರೆ ನಮ್ ಹುಡುಗ ನಿಮ್ ಹುಡುಗಿನೇ ಮದುವೆ ಮಾಡ್ಕೊಡ್ತೀನಿ ಅಂತ ಹಠ ಹಿಡಿದಿದ್ದಕ್ಕೆ ಇಲ್ಲಿ ಬಂದ್ವಿ. ನಮಗ ಆ ಯೋಗ್ಯತೆ ಖಂಡಿತ ಇಲ್ಲ ತಾಯಿ. ಅಮ್ಮ, ಹುಡುಕ್ಬೇಡಿ, ದಯವಿಟ್ಟು ನನ್ನ ಮಾತು ಕೇಳಿ. ನಿಮ್ ಮಾತು ಕೇಳ್ತಾ ಇರೋಕೆ ನನಗ್ ಟೈಮ್ ಇಲ್ಲ. ಯಾವ್ದಕ್ಕೂ ಯೋಚನೆ ಮಾಡಿ ತಿಳಿಸಿ. ಮದುವೆ ಅಂದ್ರೆ ಏನ್ ತರಕಾರಿ ವ್ಯಾಪಾರ ಅಲ್ಲ. ರೀ ತಗೊಳ್ರಿ ಅದನ್ನ, ತಗೊಳ್ಳೋದನ್ನ. ನಡೀರಿ, ನಡೀರಿ ಬೇಗ. ಅಮ್ಮ, ನನಗೆ ವರದಕ್ಷಿಣೆ ವರೋಪಚಾರ ಏನೂ ಬೇಕಾಗಿಲ್ಲ. ನನಗೆ ಗೀತಾ ಬೇಕು. ಮುಚ್ಚ ಬಾಯಿ. ನೀನೇನು ಕುರುಡನೋ ಕುಂಟನೋ ಅವಿದ್ಯಾವಂತನೋ? ಯಾಕ ವರದಕ್ಷಿಣೆ ಬೇಡ? ವರದಕ್ಷಿಣೆ ತಗೊಳ್ಳೋದು ಸ್ಟೇಟಸ್ ಕಣೋ, ಅದು ನಮ್ ಸಂಪ್ರದಾಯ. ಸಂಪ್ರದಾಯ ಅಲ್ಲ, ಅನ್ಯಾಯ. ನೀನ್ ಯಾಕೆ ಬಂದ ಇಲ್ಲಿಗೆ? ಹೆತ್ತ ಮಗನ ಮಾರಾಟ ಮಾಡೋದು ಸಂಪ್ರದಾಯ ಅಲ್ಲ ಅಂತ ತಿಳಿಸೋಕೆ. ವರದಕ್ಷಿಣೆ ಕೇಳೋದು ಆಚಾರ ಕಣಪ್ಪ, ಆಚಾರ. ಆಚಾರ ಅಲ್ಲ ತಾಯಿ, ವ್ಯಾಪಾರ. ಹೆಣ್ಣು ಹೆತ್ತೋರ್ ಮೇಲೆ ನಡೆಸೋ ಅತ್ಯಾಚಾರ. ವರದಕ್ಷಿಣೆ ಕೊಡೋ ಯೋಗ್ಯತೆ ನಿನಗೆ ಇಲ್ದಿದ್ರೆ ನಿನ್ ತಂಗಿನ ನಿನ್ ಮನೇಲಿ ಇಟ್ಕೊಂಡು ಉಪ್ಪಿನಕಾಯಿ ಹಾಕು ಹೋಗು. ನೀವು ಒಂದು ಹೆಣ್ಣಾಗಿಂತ ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ವರದಕ್ಷಿಣೆ ತಗೊಳ್ಳೋರು ಗಂಡಸ್ರಲ್ಲ, ನಾಮರ್ದಗಳು ಅಂತ ಸಿಡಿಬೇಕಾದ ಹೆಣ್ಣು ಕುಲಾನೆ. ಮಕ್ಕಳ ಮಾರಾಟಕ್ಕೆ ನಿಂತ್ರೆ ನಮ್ಮ ಸಮಾಜ ತಿದ್ದೋರು ಯಾರು? ಗಂಡಸ್ರು ಬುದ್ಧಿ ಹೇಳೋರು ಯಾರು? ವರದಕ್ಷಿಣೆ ತರ್ಲಿಲ್ಲ ಅಂತ ಒಂದು ಹೆಣ್ಣನ್ನ ಸೀಮೆ ಎಣ್ಣೆ ಹಾಕಿ ಸುಡೋ ಕುಮ್ಮ ಕೊಡೋ ಅತ್ತೆ ಕೂಡ ತಾನು ಒಂದು ಹೆಣ್ಣು ಅನ್ನೋದನ್ನ ಮರಿಬಾರ್ದು. ಹೆಣ್ಣಿಗೆ ಹೆಣ್ಣೆ ಶತ್ರು ಆದ್ರೆ ನಾಳೆ ಈ ಸಮಾಜದಲ್ಲಿ ಅದೇ ಹೆಣ್ಣು ಈದಿಲ್ ಮಾಡೋ ತರಕಾರಿಗಿಂತ ಕಡೆ ಆಗ್ಬಿಡ್ತಾಳೆ. ಇದು ಉಪದೇಶ ಅಲ್ಲ ತಾಯಿ, ಹೆಣ್ಣೆತ್ತೋರ ಆವೇಶ, ಆಕ್ರೋಶ. ಸಾಕ್ ಹೋಗ ಇಲ್ಲಿಂದ. ಹೋಗ್ತೀನಿ.
ಆದ್ರೆ ಒಂದು ಮಾತು, ಮಕ್ಕಳ ಸುಖ ಬಯಸೋರೆ ನಿಜವಾದ ತಂದೆ ತಾಯಿಗಳು. ಮಕ್ಕಳನ್ನ ವರದಕ್ಷಿಣೆಗೆ ಮಾರ್ಕೊಂಡು ಸುಖ ಪಡೋರು ತಲೆ ಹಿಡುಕರು, ಪಿಂಪ್ಸ್. ಸತ್ಯ, ಧರ್ಮಣ್ಣ ಕೆಲಸ ಕಳ್ಕೊಂಡ್ಬಿಟ್ನಪ್ಪ. ಅವನು ಬಹಳ ಸ್ವಾಭಿಮಾನಿ ಕಣೋ. ಮಕ್ಕಳು ಉಪವಾಸ ಇದ್ರು ಒಬ್ಬರ ಹತ್ರನೂ ಕೈ ಚಾಚೋನಲ್ಲ. ಸತ್ಯ, ಅವನ ಮಕ್ಕಳನ್ನ ಕಾಪಾಡ್ತೀನಿ ಅಂತ ನನಗೆ ಮಾತು ಕೊಡು. ಬದನೆಕಾಯಿ, ಹೀರೆಕಾಯಿ, ಗೋರಿಕಾಯಿ, ಹುರುಳಿಕಾಯಿ, ಟೊಮೆಟೊ, ಕರಿಬೇವಿನ ಸೊಪ್ಪು. ಅಬ್ಬಯ್ಯ, ಗಾಡಿ ರಿವರ್ಸ್ ತಗೋ. ಸತ್ಯ, ಏನಿದೆಲ್ಲ? ಕಾಣಿಸ್ತಾ ಇಲ್ವಾ? ಬದನೆಕಾಯಿ, ಟೊಮೆಟೊ, ಹೀರೆಕಾಯಿ, ಕರಿಬೇವಿನ ಸೊಪ್ಪು. ಏನ್ ಬೇಕು? ಚೆನ್ನಾಗಿದೆ. ಅಣ್ಣ ನೋಡಿದ್ರೆ ಜನರಲ್ ಮ್ಯಾನೇಜರ್, ತಮ್ಮ ನೋಡಿದ್ರೆ ಬೀದಿಲಿ ತರಕಾರಿ ಮಾರೋನು. ಯಾರು ಮರ್ಯಾದೆ ಕಳಿಬೇಕು ಅಂತ ಈ ಕೆಲಸ ಮಾಡ್ತಿದ್ಯಾ? ಏನ್ ಮಾಡೋದು ಮೇಡಮ್, ದೊಡ್ಡ ನಾನು ಪರಮಾತ್ಮ, ಸಣ್ಣಣ್ಣ ರಾಕ್ಷಸ, ಅದಕ್ಕೆ ಈ ಗತಿ. ಹುರುಳಿಕಾಯಿ ಬೇಕಾ? ಅಯ್ಯೋ, ಅಬ್ಬಯ್ಯ ನಡಿ. ಅಣ್ಣ. ಓ ತ್ಯಾಗು, ಚೆನ್ನಾಗಿದ್ಯೇನೋ? ಇಲ್ಲಿವರೆಗೂ ಚೆನ್ನಾಗೇ ಇದ್ದೆ, ಆದ್ರೆ ಈಗ ಯಾಕೋ, ಏನಾಯ್ತು? ನನ್ ಮಾನ ಮರ್ಯಾದೆ ಮಣ್ಪಾಲಾಯ್ತು. ಅಣ್ಣ ಒಬ್ಬ ಜನರಲ್ ಮ್ಯಾನೇಜರು, ತಮ್ಮ ಬೀದ್ ಬೀದಿಲ್ ತರಕಾರಿ ಮಾರೋನು. ಇದು ಜನಕ್ ತಿಳಿದ್ರೆ ನನ್ ಗತಿ ಏನು? ತ್ಯಾಗು, ಬಹುಶಃ ಈ ಸತ್ಯನ್ ತಿಳಿದಿಲ್ಲ ಅಂತ ಕಾಣುತ್ತೆ. ಎಲ್ಲ ತಿಳಿದೇನೆ ಈ ಕೆಲಸ ಆರಿಸ್ಕೊಂಡೆ. ಅಣ್ಣ ಊಟ ಮಾಡಿದ್ರೆ ತಮ್ಮನ್ ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಇಂಥ ಚಿಲ್ಲರೆ ಕೆಲಸ ಮಾಡ್ಬೇಕಾಗಿಲ್ಲ. ಗಂಡ್ಸಾದವನು ಕಳ್ತನ ಮಾಡಬಾರ್ದು, ಭಿಕ್ಷೆ ಎತ್ತಬಾರ್ದು. ಅದನ್ನ ಬಿಟ್ಟು ಬೇರೆ ಯಾವ ಕೆಲಸ ಮಾಡಿದ್ರು ಅವಮಾನ ಅಲ್ಲ. ನನ್ಗೆ ಅವಮಾನ ಕಣೋ. ನಮ್ಮ ಆಫೀಸ್ ನಲ್ಲಿ ಗೊತ್ತಾದ್ರೆ ವಾಟ್ ಅಬೌಟ್ ಮೈ ಪ್ರೆಸ್ಟೀಜ್? ಐ ಕಾಂಟ್ ಹೆಲ್ಪ್ ಬ್ರದರ್. ನಿನ್ನ ಹಾಗೆ ನಾ ಸ್ವಾರ್ಥ ಆಗೋಕ್ ಸಾಧ್ಯ ಇಲ್ಲ. ಇದಕ್ಕಿಂತ ಯಾವ್ದಾರು ಆಫೀಸ್ ನಲ್ಲಿ ನೌಕರಿ ಮಾಡ್ಬೋದಲ್ಲ? ಆಫೀಸಲ್ಲಿ ನೌಕರಿ ಮಾಡಿದ್ರೆ 30 ದಿವಸ ಆದ್ಮೇಲೆ ಸಂಬಳ ಸಿಗುತ್ತೆ. ದಿನ ರಾತ್ರಿ ಸಾಯ್ತಿರೋ ನಮ್ಮ ಕಷ್ಟ ನಿನ್ಗೆ ಹೇಗೆ ಅರ್ಥ ಆಗ್ಬೇಕು? ಈ ತಾಪತ್ರಯ ಪಡೋ ಬದಲು ನನ್ನ ಹತ್ರ ಯಾಕೆ ಹಣ ಕೇಳಬಾರ್ದು? ಅಣ್ಣ, ನಾನು ಆಗ್ಲೇ ಹೇಳಿದ್ದೀನಿ, ಸತ್ಯನ ಗೀತಾ ನಾನ್ ಕರ್ಕೊಂಡು ಹೋಗ್ತೀನಿ, ಅವ್ರ ಜವಾಬ್ದಾರಿ ನಂದು ಅಂತ. ಅವ್ರು ಬಂದ್ರೆ ಧಾರಾಳವಾಗಿ ಕರ್ಕೊಂಡು ಹೋಗಪ್ಪ, ನಂದೇನು ಅಭ್ಯಂತರ ಇಲ್ಲ. ಗೀತಾ, ಗೀತಾ, ಏನಣ್ಣ? ನೋಡು, ತ್ಯಾಗು ನಮ್ಮನ್ನು ಕರಿತಾ ಇದ್ದಾನೆ. ನಾವು ಅವನ ಜೊತೆ ಇರ್ಬೇಕಂತೆ. ನಮ್ಗೀಗಿರೋದು ಒಬ್ರೇ ಅಣ್ಣ, ನಾವು ಅವ್ರ ಜೊತೆನೆ ಸುಖವಾಗಿದ್ದೀವಿ ಅಂತ ಹೇಳು. ಹೇಳುದ್ ಕೇಳಿಸ್ತಾ? ಹಣ ಅಂತಸ್ತು ಇರೋರು ಮಾತ್ರ ಗರ್ವ ಇರುತ್ತೆ ಅನ್ಕೊಂಡಿದ್ದೆ, ಆದ್ರೆ ಗಂಜಿ ಕುಡಿಯೋ ಗತಿ ಇಲ್ದರೋರ್ಗು ಇಷ್ಟೊಂದು ಗರ್ವ ಇರುತ್ತೆ ಅಂತ ನನ್ಗೆ ಈಗ್ಲೇ ಗೊತ್ತಾಗಿದ್ದು. ಇದು ಗರ್ವ ಅಲ್ಲ ಕಣೋ ವಿವೇಕಿ, ಆತ್ಮಾಭಿಮಾನ. ಬಡವರಿಗೆ ಇದೇ ಆಸ್ತಿ ಅಂತಸ್ತು. ನಿನ್ನಂತ ಶ್ರೀಮಂತರು ಇನ್ 10 ಜನ್ಮ ಎತ್ತಿದ್ರು ಇದನ್ನ ತಿಳ್ಕೊಳಕ್ಕಾಗಲ್ಲ. ನಾವು ಯು ಪ್ಲೀಸ್ ಗೆಟ್ ಔಟ್. ಅಕ್ಕ, ನೀನ್ ಸುಖದ ಸುಪ್ಪತ್ತಿಗೆ ಮೆರೆಯೋಕೋಸ್ಕರ ಇಡೀ ಸಂಸಾರನೇ ಕಣ್ಣೀರಿಡೋ ಹಾಗೆ ಮಾಡ್ಬಿಟ್ಟೆ. ನಿನ್ನ ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ಅಷ್ಟು ನಾಚಿಕೆ ಇರೋಳು ನಮ್ಮನೆಗೆ ಯಾಕೆ ಬಂದೆ? ನಿಮ್ ಮನೇಲಿ ತಿಂದುಂಡು ಹೋಗ್ಬೇಕು ಅಂತ ಬರ್ಲಿಲ್ಲ. ಇನ್ನೊಬ್ರ ನೋವು ಸಂಕಟ ಏನು ಅಂತ ಅರ್ತು ಬಾಳೋದ್ ಕಲಿ. ಹೆಣ್ಣು ಯಾವಾಗ್ಲೂ ಮನೆ ಬೆಳಗೋ ನಂದಾದೀಪ ಹೋಗ್ಬೇಕು, ಮನೆ ಸುಡೋ ಕೊಳ್ಳಿ ಆಗ್ಬಾರ್ದು. ಏನೇ ಆಗ್ಲಿ, ನೀನ್ ಆ ಮನೆಯಿಂದ ಬೇರೆಯಾಗಿ ಬಂದಿದ್ದು ತಪ್ಪು. ಈಗ್ಲೂ ಕಾಲ ಮಿಂಚಿಲ್ಲ. ನೀವು ಹೋಗಿ ಮತ್ತೆ ಅವ್ರ ಜೊತೆ ಬಾಳೋದೇ ಒಳ್ಳೇದು. ನೋ ನೆವರ್, ಅದೀ ಜನ್ಮದಲ್ಲಿ ಸಾಧ್ಯ ಇಲ್ಲ. ಮಾರಿ ಚಿಕ್ಕದು ಬೇಪಾರ ಮಾಡಿದ್ರೆ ಕ್ಯಾ ಫಾಯ್ದಾ? ಅರೆ ಭಾಯ್, ದೊಡ್ಡದು ಬೇಪಾರ ಮಾಡ್ಬೇಕು. ಹಣ ಬೇಕಲ್ಲ ಲಾಲಾಜಿ? ಹಣ ನಮ್ದು ಹತ್ರ ಐತೆ, ನಾವು ಕೊಡ್ತಾವ್.
ಈಗಲೇ ಸಾಲ ಬಡ್ಡಿ ಬೆಟ್ಟದಷ್ಟು ಬೆಳೆದಿದೆ. ಮತ್ತೆ ಯಾವ ಭರವಸೆ ಮೇಲೆ ಕೊಡ್ತೀರಲ್ಲ ಲಾಲಾಜಿ? ದೋಸ್ತಿ ಸ್ನೇಹದಲ್ಲಿ ಸಹಾಯ ಮಾಡ್ತಾವ್. ನಿಮ್ ಸಹಾಯ ಅಂದ್ರೆ ಸಾಲ ಕೊಡೋ ತಾನೆ? ನಹಿ ನಹಿ, ಸಾಲ ಹಾಗೆ ಕೊಡೋದಿಲ್ಲ ಮೇರಾ ಪ್ಯಾರಾ ಭಾಯಿ. ಈ ಕೈನಾಗೆ ಕೊಡ್ತಾವ್, ಆ ಕೈನಾಗೆ ತಗೊಂತಾವ್. ತಗೊಳಕ್ ನಮ್ಮ ಹತ್ರ ಏನಿದೆ ಲಾಲಾಜಿ? ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಮ್ದು ಸ್ನೇಹ ಸಂಬಂಧ ಆಗಿ ಬಿಡ್ತಾವ್. ಸಂಬಂಧನ? ಏನ್ ಹೇಳ್ತಿದ್ದೀರಾ ನೀವು? ನಮ್ ಹತ್ರ ಹಣ ಐತೆ, ನಿಮ್ ಹತ್ರ ಹುಡುಗಿ ಐತೆ. ನನಗೆ ಗೀತಾ ಮೇಲೆ ಆಸೆ ಐತೆ. ನಮ್ಮ ಮಗನೇ, ಗೀತಾ ನಿನ್ನ ಮಗಳಾಗಿದ್ದಾಳೆ, ಅವಳ ಬಗ್ಗೆ ಮಾತಾಡಕ್ ನಾಚಿಕೆ ಆಗಲ್ಲ ನಿಂಗೆ? ಬೇಟಾ, ನಮ್ದು ವಯಸ್ಸು ನೋಡ್ಬೇಡ, ಪೈಸೆ ನೋಡು. ಏಯ್, ಇಟ್ಟ ಅಂದ್ರೆ 32 ಹಲ್ಲು ಉದ್ರೋಗ್ಬಿಡ್ಬೇಕು. ನಡಿ ಆಚೆಗೆ. ಕಾಪಿ ಒದ್ದಿದ್ದೆ ನೋಡು. ಹೋಗ್ತೀನಲೇ, ಹೋಗ್ತೀನೋ. ಇವತ್ ನನ್ ಕುತ್ತಿಗೆ ಪಟ್ಟಿ ಹಿಡಿದು ಮನೆಯಿಂದ ಆಚೆಗೆ ತಳ್ತಿರೋ, ನಾಳೆ ನೀನ್ ಈ ಮನೆಯಿಂದ ಆಚೆ ಹೋಗ್ಬೇಕಾಗ್ತದೆ. ಹೋಗ್ತೀನಲೇ, ಹೋಗ್ತೀನಿ.